ಒಂದು ವೇಳೆ ನೀವೇನಾದರೂ ಈ ಜಗತ್ತಿನಲ್ಲಿರುವ 99% ಜನರಿಗಿಂತ ಒಂದು ಹೆಜ್ಜೆ ಮುಂದೆ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ತಪ್ಪದೇ ನೀವು ಈ ಸಣ್ಣ ಕೆಲಸವನ್ನು ಮಾಡಲೇಬೇಕು. ನೀವು ಯಾವತ್ತಾದರೂ ಯಾಕೆ ಈ ಇಲಾನ್ ಮಸ್ಕ್ನಂಥ ಜನರು ಜಗತ್ತಿನ ಮಿಕ್ಕ 99% ಜನರಿಗಿಂತ ಒಂದು ಹೆಜ್ಜೆ ಮುಂದೆ ಇದ್ದಾರೆ ಮತ್ತು ಕಡಿಮೆ ಸಮಯದಲ್ಲಿ ಇಷ್ಟೊಂದು ಸಕ್ಸಸ್ಫುಲ್ ಆಗಿದ್ದಾರೆ, ಅಲ್ಟ್ರಾ ರಿಚ್ ಆಗಿದ್ದಾರೆ ಅಂತೇಳಿ ಯೋಚನೆ ಮಾಡಿದ್ದೀರಾ? ಒಂದು ವೇಳೆ ನೀವೇನಾದರೂ ಈ ಥರ ಯೋಚನೆ ಮಾಡಿದರೆ ಮತ್ತು ನಿಮಗೂ ಕೂಡ ಜಗತ್ತಿನಲ್ಲಿರುವ 99% ಜನರಿಗಿಂತ ಒಂದು ಹೆಜ್ಜೆ ಮುಂದೆ ಹೋಗಬೇಕು, ಹೈಲಿ ಸಕ್ಸಸ್ಫುಲ್ ಆಗಬೇಕು ಅನ್ನೋ ಕನಸಿದ್ರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಇದನ್ನು ಕೊನೆಯ ತನಕ ಮಿಸ್ ಮಾಡದೆ ನೋಡಿ. ಲೆಟ್ಸ್ ಗೋ. ಯಾಕೆ ಈ ಇಲಾನ್ ಮಸ್ಕ್ನಂಥ ಜನರು ಜಗತ್ತಿನಲ್ಲಿರುವ ಮಿಕ್ಕ ಜನರಿಗಿಂತ ಒಂದು ಹೆಜ್ಜೆ ಮುಂದೆ ಇದ್ದಾರಪ್ಪ ಅಂತಂದರೆ, ಅವರು ಈ 99% ಜನ ಏನು ಮಾಡ್ತಾರಲ್ಲ ಈ ರೀತಿ ಮಾಡಲ್ಲ. ಇವರೇನು ಮಾಡ್ತಾ ಇದ್ದಾರೋ ಅದನ್ನು ಬಿಟ್ಟು ಬೇರೆ ಥರನಾದ ಕೆಲಸಗಳನ್ನು ಮಾಡ್ತಾರೆ, ಬೇರೆ ಥರನಾದ ಸ್ಟ್ರಾಟಜಿಗಳನ್ನು ಫಾಲೋ ಮಾಡ್ತಾರೆ. ಒಂದು ವೇಳೆ ನೀವು ಕೂಡ ಈ ಮಿಕ್ಕ 99% ಜನ ಏನು ಮಾಡ್ತಾ ಇದ್ದಾರಲ್ಲ ಅದನ್ನೇ ಮಾಡ್ತಾ ಇದ್ದರೆ, ಅದೇ ಟೆಕ್ನಿಕ್ಸ್ಗಳನ್ನು ಫಾಲೋ ಮಾಡ್ತಾ ಇದ್ದರೆ, ಅದೇ ಕೆಲಸಗಳನ್ನು ಮಾಡ್ತಾ ಇದ್ದರೆ, ಅದೇ ರೀತಿ ಯೋಚನೆ ಮಾಡ್ತಾ ಇದ್ದರೆ ನೀವು ಕೂಡ ಅವರಂತೆ ಆಗ್ತೀರಾ. ನಿಮಗೂ ಮತ್ತು ಅವರಿಗೂ ಯಾವುದೇ ವ್ಯತ್ಯಾಸ ಇರಲ್ಲ. ಆದರೆ ನೀವು ಈ 99% ಜನ ಏನು ಮಾಡ್ತಾ ಇದ್ದಾರೋ ಅದನ್ನು ಬಿಟ್ಬಿಟ್ಟು ಸ್ವಲ್ಪ ಡಿಫ್ರೆಂಟ್ ಆಗಿರೋದನ್ನು, ಯುನೀಕ್ ಆಗಿರೋದನ್ನು ಮಾಡಿದ್ರಪ್ಪ ಅಂತಂದರೆ ನೀವು ಆಟೋಮೆಟಿಕ್ ಆಗಿ ಅವರೆಲ್ಲರಿಗಿಂತ ಒಂದು ಹೆಜ್ಜೆ ಮುಂದೆ ಇರ್ತೀರಾ, ಅವರಿಗಿಂತಲೂ ಸಕ್ಸಸ್ಫುಲ್ ಆಗ್ತೀರಾ, ಅವರಿಗಿಂತಲೂ ಫೇಮಸ್ ಆಗ್ತೀರಾ. ಅದನ್ನೇ ಇಲಾನ್ ಮಸ್ಕ್ನಂಥ ಜನರು ಮಾಡ್ತಾ ಇದ್ದಾರೆ. ಇಲಾನ್ ಮಸ್ಕ್ ಅವರ ಸಕ್ಸಸ್ ಸೀಕ್ರೆಟ್ ಏನಪ್ಪ ಅಂತಂದರೆ ಫೋರ್ಸ್ ಫಂಕ್ಷನ್ ಫಾರ್ಮುಲಾ. ಇಲಾನ್ ಮಸ್ಕ್ ಅವರು ಯಾಕೆ ಇಷ್ಟೊಂದು ಕಮ್ಮಿ ಸಮಯದಲ್ಲಿ ಇಷ್ಟೊಂದು ದೊಡ್ಡ ಸಕ್ಸಸ್ಸನ್ನು ಅಚೀವ್ ಮಾಡಿದಾರಪ್ಪ ಅಂತಂದರೆ ಅವರು ಫೋರ್ಸ್ ಫಂಕ್ಷನ್ ಫಾರ್ಮುಲಾವನ್ನು ಜಾಸ್ತಿ ಬಳಕೆ ಮಾಡ್ತಾರೆ. ಈ ಫೋರ್ಸ್ ಫಂಕ್ಷನ್ ಫಾರ್ಮುಲಾ ಒಂದು ಮೆಥಡ್ ಆಗಿದೆ. ನಾವು ಅತ್ಯಂತ ಕಡಿಮೆ ಸಮಯದಲ್ಲಿ ಸಿಗ್ನಿಫಿಕೆಂಟ್ ಆಗಿರುವ ರಿಸಲ್ಟ್ಗಳನ್ನು ರ್ಯಾಪಿಡಾಗಿ ಅಚೀವ್ ಮಾಡೋದಕ್ಕಾಗಿ ಈ ಒಂದು ಮೆಥಡನ್ನು ಫಾಲೋ ಅಪ್ ಮಾಡ್ತೀವಿ. ನೀವು ಜಗತ್ತಿನಲ್ಲಿರುವ 99% ಜನರಿಗಿಂತ ಒಂದು ಹೆಜ್ಜೆ ಮುಂದೆ ಹೋಗಬೇಕಪ್ಪ ಅಂತಂದರೆ ನಿಮ್ಮಲ್ಲಿ ಫಸ್ಟ್ ಆಫ್ ಆಲ್ ಡಿಸಿಪ್ಲಿನ್ ಇರೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಡಿಸಿಪ್ಲಿನ್ನ ಜೊತೆಗೆ ನೀವು ನಿಮ್ಮ ಸಮಯಕ್ಕೆ ಗೌರವವನ್ನು ಕಂಪಲ್ಸರಿಯಾಗಿ ಕೊಡಲೇಬೇಕಾಗತ್ತೆ. ನಂಬರ್ 3, ನೀವು ಕೆಲವೊಂದಿಷ್ಟು ಸಾಲಿಡ್ ಆಗಿರುವ ಸ್ಟ್ರಾಟಜಿಗಳನ್ನು ಫಾಲೋ ಮಾಡಬೇಕಾಗತ್ತೆ. ಉದಾಹರಣೆಗಾಗಿ ಹೇಳಬೇಕಂತಂದರೆ ಫೋರ್ಸ್ ಫಂಕ್ಷನ್ ಫಾರ್ಮುಲಾದಂತಹ ಮೆಥಡ್ಗಳನ್ನು, ಸ್ಟ್ರಾಟಜಿಗಳನ್ನು ಫಾಲೋ ಮಾಡಬೇಕಾಗತ್ತೆ. ನೀವು ಯಾವಾಗ ನಿಮ್ಮ ಸಮಯವನ್ನು ದುಡ್ಡಿನಂತೆ ಖರ್ಚು ಮಾಡ್ತಿರೋ ದುಡ್ಡು ನಿಮ್ಮ ಹತ್ರ ನೀರಿನಂತೆ ಹರಿದು ಬರುತ್ತೆ. ಅದಕ್ಕಾಗಿ ನೀವು ನಿಮ್ಮ ಸಮಯವನ್ನು ಸರಿಯಾಗಿ ಬಳಸಿಕೊಳ್ಳಬೇಕು. ಒಂದು ವೇಳೆ ನಿಮಗೇನಾದರೂ ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಗಳನ್ನು ಕಲಿಯುವ ಆಸೆ ಇದ್ದರೆ www.roaringbusinessschool.comಗೆ ವಿಸಿಟ್ ಮಾಡಿ. ಇಲ್ಲವೇ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಚೆಕ್ ಮಾಡಿ ಮತ್ತು ಅಲ್ಟಿಮೇಟ್ ಟೈಮ್ ಮ್ಯಾನೇಜ್ಮೆಂಟ್ ಕೋರ್ಸಿಗೆ ಜಾಯಿನ್ ಆಗಿ. ಒಂದು ಸರ್ತಿ ಇಲಾನ್ ಮಸ್ಕ್ ಅವರು ತಮ್ಮ ಇಂಜಿನಿಯರ್ಗಳ ಟೀಮ್ನೊಂದಿಗೆ ಎಲ್ಲಿಗೋ ಹೋಗ್ತಾ ಇದ್ರು ಕೆಲಸಕ್ಕಾಗಿ. ಅವರು ವಿಮಾನದಲ್ಲಿ ಕುಳಿತುಕೊಂಡ್ಬಿಟ್ಟು ಹೋಗೋದಕ್ಕಿಂತ ಸ್ವಲ್ಪ ಸಮಯ ಮುಂಚೆನೇ ಆ ಏರೋಪ್ಲೇನ್ನಲ್ಲಿ ಕೆಲವೊಂದಿಷ್ಟು ಟೆಕ್ನಿಕಲ್ ಎರರ್ಗಳು ಬರ್ತವೆ. ಚೆಕ್ ಮಾಡಿದಾಗ ಅವರ ಇಂಜಿನಿಯರ್ಗಳು ಹೇಳ್ತಾರೆ ಈ ಎಲ್ಲ ಎರರ್ಗಳನ್ನು ಫಿಕ್ಸ್ ಮಾಡೋಕ್ಕೆ ಅಟ್ಲೀಸ್ಟ್ ನಮಗೆ 6ರಿಂದ 1 ವರ್ಷ ಟೈಮ್ ಬೇಕಾಗತ್ತೆ ಅಂಥೇಳಿ. ಆವಾಗ ಇಲಾನ್ ಮಸ್ಕ್ ಅವರು ಬೇರೆ ಒಂದು ಏರೋಪ್ಲೇನನ್ನು ತರಿಸ್ಬೋದಿತ್ತು, ಇಲ್ಲವೇ ತಮ್ಮ ಪ್ಲ್ಯಾನನ್ನು ಕ್ಯಾನ್ಸಲ್ ಮಾಡ್ಬೋದಿತ್ತು. ಆದರೆ ಇಲಾನ್ ಮಸ್ಕ್ ಆ ರೀತಿ ಮಾಡಲ್ಲ. ಇಲಾನ್ ಮಸ್ಕ್ ಅವರು ಆ ಸಮಯದಲ್ಲಿ ಫೋರ್ಸ್ ಫಂಕ್ಷನ್ ಫಾರ್ಮುಲಾವನ್ನು ಅಪ್ಲೈ ಮಾಡ್ತಾರೆ. ಅವರು ತಮ್ಮ ಪೈಲಟ್ಗೆ ಮತ್ತು ಇಂಜಿನಿಯರ್ಗಳಿಗೆ ಏನು ಹೇಳ್ತಾರಪ್ಪ ಅಂತಂದರೆ ಎಲ್ಲಿ ತನಕ ಈ ಏರೋಪ್ಲೇನು ನೆಟ್ಟಗಾಗಲ್ವೋ ಅಲ್ಲಿ ತನಕ ನಾವು ಮತ್ತು ನಮ್ಮ ಟೀಮ್ನವರು ಇಲ್ಲೇ ಇರೋಣ. ಸೊ ಯಾವಾಗಿದು ನೆಟ್ಟಗಾಗತ್ತಲ್ಲ ಆವಾಗೇ ಹೋಗೋಣ ಅಂದ್ಬಿಡ್ತಾರೆ. ಸೊ ಬಾಸ್ ಈ ರೀತಿ ಹೇಳಿದ್ರಪ್ಪ ಅಂತಂದರೆ ಆಳುಗಳ ಕೆಲಸ ಮಾಡಲೇಬೇಕಾಗತ್ತೆ. ಆವಾಗ ಅವರ ಎಲ್ಲ ಇಂಜಿನಿಯರ್ಗಳು, ಪೈಲಟು, ಕೋ ಪೈಲಟು ಸೇರಿಬಿಟ್ಟು ಏನೇನೆಲ್ಲ ಪ್ರಾಬ್ಲಮ್ ಇದೆ ಅಂಥೇಳಿ ಪತ್ತೆ ಹಚ್ಚಿಬಿಟ್ಟು ಅದನ್ನು ಬರೀ 24 ಗಂಟೆಗಳ ಒಳಗಡೆನೆ ಫಿಕ್ಸ್ ಮಾಡಿಬಿಡ್ತಾರೆ. ಈ ರೀತಿ ಇಲಾನ್ ಮಸ್ಕ್ ಅವರು ಫೋರ್ಸ್ ಫಂಕ್ಷನ್ ಫಾರ್ಮುಲಾವನ್ನು ಬಳಕೆ ಮಾಡ್ತಾರೆ. ಬರೀ ಒಂದೇ ಕೆಲಸದಲ್ಲಿ ಅಂತಲ್ಲ, ಎಲ್ಲದರಲ್ಲೂ ಕೂಡ ಅವರು ಈ ಫಾರ್ಮುಲಾವನ್ನು ಬಳಕೆ ಮಾಡ್ತಾರೆ. ನೀವು ಅವರ ಇಂಟರ್ವ್ಯೂಗಳನ್ನು ನೋಡಿ ಗೊತ್ತಾಗತ್ತೆ ಅವರ ಮೈಂಡ್ಸೆಟ್ ಹೆಂಗಿದೆ, ಅವರು ಯಾವ ರೀತಿ ಯೋಚನೆ ಮಾಡ್ತಾರೆ ಅಂತೇಳಿ. ಇಂಜಿನಿಯರ್ಗಳು ಈ ಏರೋಪ್ಲೇನನ್ನು ರಿಪೇರಿ ಮಾಡೋದಕ್ಕಾಗಿ 6 ತಿಂಗಳಿಂದ 1 ವರ್ಷ ಬೇಕು ಅಂತ ಇದ್ರು. ಆದರೆ ಇಲಾನ್ ಮಸ್ಕ್ ಅವರು ಇದು ಎಲ್ಲಿ ತನಕ ರಿಪೇರಿ ಆಗಲ್ವೋ ಅಲ್ಲಿ ತನಕ ನಾವು ಮನೆಗೆ ಹೋಗೋದು ಬೇಡ, ಇಲ್ಲೇ ಇರೋಣ ಅಂದ್ಬಿಟ್ರಲ್ಲ. ಸೊ ಇಂಜಿನಿಯರ್ಗಳಿಗೂ ಕೂಡ ಮನೆಗೆ ಹೋಗೋದಿರುತ್ತೆ, ಹೆಂಡತಿ ಮಕ್ಕಳ ಮುಖವನ್ನು ನೋಡೋದಿರುತ್ತೆ. ಸೊ ಇವನಂತೂ ಬಿಡಲ್ಲ ಅಂತೇಳಿ ಗೊತ್ತಾಗಿನೇ ಅವರು ಕೆಲಸ ಮಾಡಿಬಿಡ್ತಾರೆ. ಸೊ ಈ ರೀತಿ ನೀವು ಕೂಡ ಯೋಚನೆ ಮಾಡಬೇಕು, ಹೇಗೆ ನಾನು ಈ ಕೆಲಸವನ್ನು ಫಾಸ್ಟೆಸ್ಟಾಗಿ ಮಾಡಿ ಮುಗಿಸ್ಬೋದು, ಯಾವ ರೀತಿ ನಾನು ಕಡಿಮೆ ಸಮಯದಲ್ಲಿ ಜಾಸ್ತಿ ರಿಸಲ್ಟ್ಸ್ಗಳನ್ನು ಅಚೀವ್ ಮಾಡ್ಬೋದು, ಟೈಮನ್ನು ಎಲ್ಲಿ ಉಳಿಸೋದು ಅಂಥೇಳಿ ಯೋಚನೆ ಮಾಡಿದರೆ ನಿಮಗೂ ಕೂಡ ದಾರಿ ಸಿಕ್ಕೇ ಸಿಗತ್ತೆ. ನೀವು ಕೂಡ ಇಷ್ಟೊಂದು ದೊಡ್ಡ ಕೆಲಸಗಳನ್ನು ಕ್ವಿಕ್ಕಾಗಿ ಅಚೀವ್ ಮಾಡ್ಬೋದು. ನೀವು ಇಲ್ಲಿ
ಮತ್ತೊಂದು ವಿಷಯವನ್ನ ತಿಳ್ಕೋಬೇಕು. ಆ ವಿಷಯ ಏನಪ್ಪ ಅಂತಂದ್ರೆ ಪಾರ್ಕಿನ್ಸನ್ಸ್ ಲಾ. ಈ ಲಾ ಏನು ಹೇಳತ್ತಪ್ಪ ಅಂತಂದ್ರೆ ವರ್ಕ್ ಎಕ್ಸ್ಪ್ಯಾಂಡ್ಸ್ ಟು ಫಿಲ್ ದ ಅವೈಲೇಬಲ್ ಟೈಮ್. ನೀವು ಒಂದು ಕೆಲಸವನ್ನ ಮಾಡೋಕೆ ಎಷ್ಟು ಸಮಯವನ್ನ ನಿಗದಿ ಮಾಡ್ತಿರಲ್ಲ ಅಷ್ಟು ಸಮಯವನ್ನ ಆ ಕೆಲಸ ಹಿಡ್ಕೊಂಡ್ಬಿಡತ್ತೆ, ತಗೊಂಡ್ಬಿಡತ್ತೆ. ಉದಾಹರಣೆಗಾಗಿ ನಾನು ನಿಮಗೆ ಅಸೈನ್ಮೆಂಟನ್ನು ಸಬ್ಮಿಟ್ ಮಾಡೋದಕ್ಕಾಗಿ 1 ವಾರ ಟೈಮ್ ಕೊಟ್ಟಿದ್ದೀನಿ ಅಂತ ಅನ್ಕೊಳ್ಳಿ. ನೀವೇನು ಮಾಡ್ತೀರಾ, 1 ವಾರದ ತನಕ ಅಸೈನ್ಮೆಂಟನ್ನು ಬರಿತಾನೆ ಇರ್ತೀರಾ. ಎಲ್ಲಿ ತನಕ ಡೆಡ್ಲೈನ್ ಇರುತ್ತೋ ಅಲ್ಲಿ ತನಕ ನೀವು ಕೆಲಸ ಮಾಡ್ತಾನೆ ಇರ್ತೀರಾ. ಆ ಕೆಲಸ ಅಷ್ಟೊಂದು ಟೈಮನ್ನು ತಿನ್ನತ್ತೆ. ನಾವು ನಮ್ಮ ಆನ್ಲೈನ್ ಕೋರ್ಸ್ಗಳಿಗೆ ಮುಂಚೆ ಲೈಫ್ ಲಾಂಗ್ ವ್ಯಾಲಿಡಿಟಿಯನ್ನು ಕೊಟ್ಟಿದ್ವಿ. ಅಂದರೆ ಒಂದು ಸರ್ತಿ ಪೇಮೆಂಟ್ ಮಾಡಿ ಲೈಫ್ ಲಾಂಗ್ ಎಷ್ಟು ನೋಡ್ತಿರೋ ನೋಡಿ ಅಂತೇಳಿ ಕೊಟ್ಟಿದ್ವಿ. ಪ್ರಾಬ್ಲಮ್ ಏನಾಯ್ತಪ್ಪ ಅಂತಂದರೆ ಕೆಲವೊಂದಿಷ್ಟು ಜನ 3 ವರ್ಷ 4 ವರ್ಷ ಆದರೂ ಕೂಡ ಲಾಗಿನ್ ಆಗಿ ಕೋರ್ಸ್ ನೋಡೋಕ್ಕೆ ತಯಾರಿಲ್ಲ ಅವರು. ಮತ್ತು 3 ವರ್ಷ ಹಿಂದೆ ತೊಗೊಂಡಿರೋರು ಕೂಡ ಇವಾಗ ಬಂದುಬಿಟ್ಟು ಸರ್ ನಾನು ಪಾಸ್ವರ್ಡ್ ಮರ್ತಿದ್ದೀನಿ, ಅದಾಯಿತು ಇದಾಯಿತು ಎಲ್ಲ ತಲೆ ತಿನ್ನಕ್ಕೆ ಶುರು ಮಾಡಿದರು. ಸೊ ಆವಾಗ ನಾನೊಂದು ಸ್ವಲ್ಪ ರಿಸರ್ಚ್ ಮಾಡಿದಾಗ ನನಗೆ ಈ ಪಾರ್ಕಿನ್ಸನ್ ಲಾ ಬಗ್ಗೆ ಗೊತ್ತಾಯಿತು. ಸೊ ನಾವು ಆ ಕೆಲಸಕ್ಕೆ ಎಷ್ಟು ಸಮಯವನ್ನು ನಿಗದಿ ಮಾಡ್ತೀವೋ ಅಷ್ಟೆಲ್ಲ ಸಮಯವನ್ನು ಆ ಕೆಲಸ ಏನು ಮಾಡುತ್ತೆ, ಗುಳುಮ್ ಅಂತೇಳಿ ನುಂಗಿಬಿಡುತ್ತೆ. ನಾನೇನಾದರೂ ನಿಮಗೆ ಲೈಫ್ ಲಾಂಗ್ ವ್ಯಾಲಿಡಿಟಿಯ ಮೇರೆಗೆ ಯಾವುದಾದ್ರೂ ಒಂದು ಕೋರ್ಸ್ ಕೊಟ್ಟನಪ್ಪ ಅಂತಂದರೆ ನೀವು ಕಲಿಯೋದೇ ಇಲ್ಲ. ಜೀವನ ಪೂರ್ತಿ ಇದೆ ಅಲ್ಲ, ನೋಡೋಣಲ್ಲ ಇನ್ನೊಂದು 5 ವರ್ಷ ಬಿಟ್ಟು 10 ವರ್ಷ ಬಿಟ್ಟು ಅಂತೀರಾ, ಕೆಲಸ ಆಗಲ್ಲ. ಸೊ ಅದೇ ರೀತಿ ನಾವು ಯಾವುದಾದ್ರೂ ಒಂದು ಪ್ರಾಬ್ಲಮ್ಗೆ ಎಷ್ಟು ಸಮಯವನ್ನು ಕೊಡ್ತೀವೋ ಆ ಪ್ರಾಬ್ಲಮ್ಮು ಅಷ್ಟೊಂದು ದೊಡ್ಡದಾಗಿ ಬೆಳೆಯುತ್ತಾ ಹೋಗುತ್ತೆ. ಅದಕ್ಕಾಗಿ ನಾವು ಕೆಲಸಕ್ಕೂ ಕೂಡ ಜಾಸ್ತಿ ಟೈಮನ್ನು ಕೊಡಬಾರ್ದು, ಪ್ರಾಬ್ಲಮ್ಗೂ ಕೂಡ ಜಾಸ್ತಿ ಸಮಯವನ್ನು ಕೊಡಬಾರ್ದು. ಬೇಗನೆ ಅದನ್ನು ಫಿನಿಶ್ ಮಾಡಬೇಕು, ಡೆಡ್ಲೈನ್ ಹಾಕಬೇಕು. ಸೊ ಯಾರಿಗೆ ಈ ಫೋರ್ಸ್ ಫಂಕ್ಷನ್ ಫಾರ್ಮುಲಾ ಗೊತ್ತಿದೆನೋ ಅವರೆಲ್ಲರಿಗೂ ಕೂಡ ಈ ಪಾರ್ಕಿನ್ಸನ್ ಲಾ ಗೊತ್ತಿರುತ್ತೆ. ಅದಕ್ಕಾಗಿಯೇ ಇಲಾನ್ ಮಸ್ಕ್ ಅವರು ಆ ಏರೋಪ್ಲೇನ್ ಅನ್ನ ರಿಪೇರಿ ಮಾಡುವುದಕ್ಕಾಗಿ 6 ತಿಂಗಳು ಟೈಮನ್ನು ಕೊಡೋ ಬದಲು ಅದು ಎಲ್ಲಿ ತನಕ ರಿಪೇರಿ ಆಗಲ್ವೋ ಅಲ್ಲಿ ತನಕ ನಾವು ಇಲ್ಲೇ ಇರೋಣ ಅಂದ್ಬಿಡ್ತಾರೆ. ಆ ವಿಮಾನ ಇದೆಯಲ್ಲ 24 ಗಂಟೆಗಳ ಒಳಗಡೆ ರಿಪೇರಿ ಆಗಿಬಿಡುತ್ತೆ. ಮತ್ತು ಇಲಾನ್ ಮಸ್ಕ್ ಅವರಲ್ಲಿ ನಾನು ಗಮನಿಸಿದ ಮತ್ತೊಂದು ವಿಷಯ ಏನಪ್ಪ ಅಂತಂದರೆ ಅವ್ರು ಏನು ಮಾಡ್ತಾರಪ್ಪ ಅಂತಂದರೆ ಮುಂದಿನ 5 ವರ್ಷಗಳಲ್ಲಿ ನಾನು ಎಷ್ಟು ಕೆಲಸವನ್ನು ಅಚೀವ್ ಮಾಡಬೇಕು, ಏನೇನೆಲ್ಲವನ್ನು ಅಚೀವ್ ಮಾಡಬೇಕು ಅಂಥೇಳಿ ಒಂದು ಪ್ಲ್ಯಾನ್ ಮಾಡ್ತಾರೆ. 5 ವರ್ಷದ ಯೋಜನೆ ಮಾಡ್ತಾರೆ. ಯೋಜನೆ ಆದ ನಂತರ ತಮ್ಮ ಎಲ್ಲ ಟೀಮ್ ಮೆಂಬರ್ಗಳನ್ನು, ವರ್ಕರ್ಸ್ಗಳನ್ನು, ಕೋಫೌಂಡರ್ಗಳನ್ನು ಕರೆದುಬಿಟ್ಟು ಈ ಕೆಲಸವನ್ನು 1 ವರ್ಷದಲ್ಲಿ ಕಂಪ್ಲೀಟ್ ಮಾಡೋದಿದೆ ಅಂಥೇಳಿ ಟಾಸ್ಕ್ ಕೊಟ್ಬಿಡ್ತಾರೆ. ಈ ರೀತಿ ಮಾಡ್ತಾರೆ ಅವರು. ಯಾಕಪ್ಪ ಅಂತಂದರೆ ಅವ್ರಿಗೆ ಗೊತ್ತಿದೆ ಫೋರ್ಸ್ ಫಂಕ್ಷನ್ ಫಾರ್ಮುಲಾ ಮತ್ತು ಪಾರ್ಕಿನ್ಸನ್ ಲಾ. ಸೊ ಬಾಸ್ ಹೇಳಿದ್ದಾರೆ ಅಪ್ಪ ಅಂತಂದರೆ ಜಾಸ್ತಿ ಸ್ಯಾಲ್ರಿನೂ ಕೊಡ್ತಾ ಇರ್ತಾರೆ ಮತ್ತು ಜಾಸ್ತಿ ಮ್ಯಾನ್ ಪವರ್ ಕೂಡ ಇರುತ್ತೆ. ಹೀಗಾಗಿ ಅವರು 5 ವರ್ಷದ 10 ವರ್ಷದ ಎಲ್ಲ ಕೆಲಸಗಳನ್ನು 1-2 ವರ್ಷದಲ್ಲಿ ಅಚೀವ್ ಮಾಡ್ತಾರೆ ಮತ್ತು 99% ಜನರಿಗಿಂತ ಮುಂದೆ ಇರ್ತಾರೆ. ಸೊ ನಿಮಗೂ ಕೂಡ ಇದೇ ರೀತಿ ಮಾಡೋದಿದೆ. ಬರೀ ಈ ರೀತಿ ಕೆಲಸ ಮಾಡಿದ್ರಷ್ಟೇ ನೀವು ಮುಂದೆ ಹೋಗ್ತೀರಿ ಅಂತಲ್ಲ. ಸೊ ನಿಮ್ಮ ಒಳಗಡೆನೂ ಕೂಡ ಕೆಲವೊಂದಿಷ್ಟು ಸ್ಕಿಲ್ಗಳಿರಬೇಕು. ನೀವು 99% ಜನರಿಗಿಂತ ಮುಂದೆ ಹೋಗಬೇಕಪ್ಪ ಅಂತಂದರೆ ನೀವು ಯಾವುದಾದ್ರೂ ಒಂದು ಹೈ ವ್ಯಾಲ್ಯೂ ಸ್ಕಿಲ್ನಲ್ಲಿ ಮಾಸ್ಟ್ರಿಯನ್ನು ಅಚೀವ್ ಮಾಡಬೇಕು. ಇಲಾನ್ ಮಸ್ಕ್ ಅವರ ಹತ್ರ ಹೇಗೆ ಸ್ಟ್ಯಾಂಡರ್ಡ್ ಆಗಿರುವ ಇಂಜಿನಿಯರಿಂಗ್ ಸ್ಕಿಲ್ಗಳಿವೇನು, ಕೋಡಿಂಗು ಡೆವಲಪ್ಮೆಂಟ್ ಸ್ಕಿಲ್ಗಳಿವೇನು, ಲೀಡರ್ಶಿಪ್ ಸ್ಕಿಲ್ ಇದೇನು, ಮ್ಯಾನೇಜ್ಮೆಂಟ್ ಸ್ಕಿಲ್ ಇದೇನು, ಮಾರ್ಕೆಟಿಂಗ್ ಸ್ಕಿಲ್ ಇದೇನು, ಆ ಥರ ನೀವು ಯಾವುದಾದ್ರೂ ಒಂದು ಹೈ ಡಿಮ್ಯಾಂಡ್ ಇರುವ ಸ್ಕಿಲ್ನಲ್ಲಿ ಮಾಸ್ಟ್ರಿಯನ್ನು ಅಚೀವ್ ಮಾಡಬೇಕು. ನೀವು ಅದರಲ್ಲಿ ಮಾಸ್ಟ್ರಿ ಆಗಬೇಕು. ಯಾರೂ ಕೂಡ ನಿಮ್ಮನ್ನು ಈಸಿಯಾಗಿ ರಿಪ್ಲೇಸ್ ಮಾಡೋಕ್ಕೆ ಬರಬಾರ್ದು. ನೀವು ಇರ್ರಿಪ್ಲೇಸಿಬಲ್ ಆಗಬೇಕು. ನೀವು ಯಾವ ಫೀಲ್ಡಲ್ಲಿ ಇರ್ತೀರೋ ಆ ಫೀಲ್ಡಲ್ಲಿ ನಿಮ್ಮ ಹಿಡಿತ ಇರಬೇಕು. ಯಾರೂ ಕೂಡ ನಿಮ್ಮನ್ನು ಈಸಿಯಾಗಿ ಅಳಗಾಡಿಸೋಕೆ ಬರಬಾರ್ದು. ಆ ರೀತಿ ನೀವು ಒಂದು ಸ್ಕಿಲ್ನಲ್ಲಿ ಮಾಸ್ಟ್ರಿಯನ್ನು ಅಚೀವ್ ಮಾಡಬೇಕು. ಇದಾದ ನಂತರ ನೀವು ಬಿಲ್ಡ್ ಅ ಯುನೀಕ್ ಅಡ್ವಾಂಟೇಜ್. ನೀವು ಒಂದು ಯುನೀಕ್ ಆಗಿರುವ ಅಡ್ವಾಂಟೇಜನ್ನು ಮತ್ತು ಕಾಂಪಿಟೇಟಿವ್ ಎಡ್ಜನ್ನು ಬಿಲ್ಡ್ ಮಾಡಬೇಕು. ಒಂದು ಸೇಫ್ಟಿ ವಾಲನ್ನು ಬಿಲ್ಡ್ ಮಾಡಬೇಕು. ಇದನ್ನು ಯಾವ ರೀತಿ ಬಿಲ್ಡ್ ಮಾಡೋದಪ್ಪ ಅಂತಂದರೆ ನೀವು 2 ರೇರ್ ಸ್ಕಿಲ್ಗಳನ್ನು ಕಂಬೈನ್ ಮಾಡುವುದರ ಮೂಲಕ ಈ ರೀತಿ ಒಂದು ಕಾಂಪಿಟೇಟಿವ್ ಅಡ್ವಾಂಟೇಜನ್ನು ಬಿಲ್ಡ್ ಮಾಡಬಹುದು. ಈಗ 2 ರೇರ್ ಸ್ಕಿಲ್ಗಳನ್ನು ಕುಡಿಸೋದಪ್ಪ ಅಂತಂದರೆ ಉದಾಹರಣೆ ಕೊಡ್ತೀನಿ, ಕೇರ್ಫುಲ್ಲಾಗಿ ಕೇಳಿ. ಈಗ ಇಲಾನ್ ಮಸ್ಕ್ ಇದ್ದಾರೆ, ಇವರಿಗೆ ಇಂಜಿನಿಯರಿಂಗ್ ಸ್ಕಿಲ್ಗಳು ಇವೆ, ಟೆಕ್ನಿಕಲ್ ಸ್ಕಿಲ್ಲು ಇವೆ ಮತ್ತು ಕೋಡಿಂಗ್ ಬರುತ್ತೆ, ವೆಬ್ ಡೆವಲಪ್ಮೆಂಟ್ ಕೂಡ ಎಕ್ಸಲೆಂಟ್ ಆಗಿ ಬರುತ್ತೆ. ಇವರು ತಮ್ಮ ಮೊದಲ ಸ್ಟಾರ್ಟಪ್ನಲ್ಲಿ CTO ಆಗಿ ಕೆಲಸ ಮಾಡ್ತಾಯಿದ್ರು. ಸೊ ಇಲ್ಲಿ ಇವರಿಗೆ ಟೆಕ್ನಿಕಲ್ ಸ್ಕಿಲ್ ಅಂತೂ ಇದೆ, ಇದರಲ್ಲಿ ಅವರು ಮಾಸ್ಟ್ರಿಯನ್ನು ಅಚೀವ್ ಮಾಡಿದ್ದಾರೆ. ಜೊತೆಗೆ ಇಲಾನ್ ಮಸ್ಕ್ ಅವರಲ್ಲಿ ಸಖತ್ತಾಗಿರುವ ಮಾರ್ಕೆಟಿಂಗ್ ಸ್ಕಿಲ್ಗಳಿವೆ. ಸೊ ಇಲ್ಲಿ ಒಂದು ಟೆಕ್ನಿಕಲ್ ಸ್ಕಿಲ್ ಆಯಿತು, ಇನ್ನೊಂದು ಮಾರ್ಕೆಟಿಂಗ್ ಸ್ಕಿಲ್ ಆಯಿತು. ಇದು ಒಬ್ಬನೇ ವ್ಯಕ್ತಿಯಲ್ಲಿ ಇರೋದು ತುಂಬಾ ರೇರ್ ಆಗಿದೆ. ಸೊ ಇಲ್ಲಿ ಅವರು 2 ರೇರ್ ಸ್ಕಿಲ್ಗಳನ್ನು ಕಂಬೈನ್ ಮಾಡಿರೋದ್ರಿಂದಲೇ ಅವರು ಮಾರ್ಕೆಟ್ನಲ್ಲಿ ಒಂದು ಕಾಂಪಿಟೇಟಿವ್ ಅಡ್ವಾಂಟೇಜನ್ನು ಬಿಲ್ಡ್ ಮಾಡಿದ್ದಾರೆ ಮತ್ತು 99% ಜನರಿಗಿಂತ ಮುಂದೆ ಇದ್ದಾರೆ. ಸ್ಟೀವ್ ಜಾಬ್ಸ್ ಅವರನ್ನು ನೋಡಿ.
ಸ್ಟೀವ್ ಜಾಬ್ಸ್ ಅವರು ಕೂಡ ಮಾರ್ಕೆಟಿಂಗ್ ಜೀನಿಯಸ್ ಆಗಿದ್ದರು, ಜೊತೆಗೆ ಟೆಕ್ನಿಕಲ್ ಅಲ್ಲಿ ಕೂಡ ಫಿಟ್ ಆಗಿದ್ರು, ಲೀಡರ್ಶಿಪ್ ಕೂಡ ಇತ್ತು. ಅವರು 2-3 ಈ ರೀತಿಯಾದ ರೇರ್ ಸ್ಕಿಲ್ಗಳನ್ನ ಜಾಯಿನ್ ಮಾಡಿದ್ರು, ಆಪಲ್ ಹಿಟ್ ಆಯ್ತು. ಇದೇ ತರ ನೀವು ಜೇಮ್ಸ್ ಕ್ಯಾಮರಾನ್ ಅವರನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಜೇಮ್ಸ್ ಕ್ಯಾಮರಾನ್ ಅವರು ಸ್ಕ್ರಿಪ್ಟ್ ರೈಟಿಂಗ್ ಅಲ್ಲಿ, ವಿಡಿಯೋ ಎಡಿಟಿಂಗ್ ಅಲ್ಲಿ, ಫಿಲ್ಮ್ ಡೈರೆಕ್ಷನ್ ನಲ್ಲಿ, ಸಿನಿಮ್ಯಾಟೋಗ್ರಫಿಯಲ್ಲಿ ಎಕ್ಸಲೆಂಟ್ ಆಗಿದ್ದಾರೆ. ಮತ್ತೆ ಅವರ ಹತ್ರ ಮಾರ್ಕೆಟಿಂಗ್ ಸ್ಕಿಲ್ಗಳು ಕೂಡ ಇವೆ, ಪ್ರೊಡಕ್ಷನ್ ಸ್ಕಿಲ್ಗಳು ಕೂಡ ಇವೆ. ಈ ರೀತಿ ಜೇಮ್ಸ್ ಕ್ಯಾಮರಾನ್ ಅವರು ಕೂಡ 3-4 ರೇರ್ ಸ್ಕಿಲ್ಗಳನ್ನ ಕಂಬೈನ್ ಮಾಡಿದ್ದಾರೆ. ಅದಕ್ಕಾಗಿಯೇ ಅವರು ಜಗತ್ತಿನ ದಿ ಬೆಸ್ಟ್ ಮತ್ತೆ ಅತಿ ಜಾಸ್ತಿ ದುಡ್ಡು ಗಳಿಸಿರುವ ಫಿಲ್ಮ್ ಮೇಕರ್ ಆಗಿದ್ದಾರೆ. ಟೈಟಾನಿಕ್, ಅವತಾರದಂತಹ ಬ್ಲಾಕ್ ಬಸ್ಟರ್ ಮೂವಿಗಳನ್ನ ಕೊಟ್ಟಿದ್ದಾರೆ. ಸೊ ಈ ರೀತಿ ನೀವು ಕೂಡ ನೋಡಬೇಕು ಯಾವ ಸ್ಕಿಲ್ಗಳನ್ನ ನಾನು ಕಂಬೈನ್ ಮಾಡಬಲ್ಲೆ ಅಂತೇಳಿ. ಇನ್ನು ನಿಮಗೆ ಭಾರತದ ಎಕ್ಸಾಂಪಲ್ಗಳನ್ನೇ ಕೊಡಬೇಕಪ್ಪ ಅಂತಂದ್ರೆ, ನೀವು 3 ಇಡಿಯಟ್ಸ್ ಮೂವಿಯನ್ನು ನೋಡಿರ್ಬೋದು, ಮುನಾಬಾಯ್ MBBS ನೋಡಿರ್ಬೋದು. ಅದರ ಡೈರೆಕ್ಟರ್ ಯಾರಂತ ಗೊತ್ತಾ? ರಾಜ್ಕುಮಾರ್ ಹಿರಾನಿ ಅದರ ಡೈರೆಕ್ಟರು. ಸೊ ರಾಜ್ಕುಮಾರ್ ಹಿರಾನಿ ಅವರು ಪುಣೆಯ FTTI ಇನ್ಸ್ಟಿಟ್ಯೂಟ್ ಅಲ್ಲಿ ವಿಡಿಯೋ ಎಡಿಟಿಂಗ್ ಅನ್ನ ಕಲ್ತಿದ್ದಾರೆ, ಸರಿನಾ? ಜೊತೆಗೆ ಅವರು ಡೈರೆಕ್ಟರ್ ಕೂಡ ಆಗಿದ್ದಾರೆ. ಸೊ ಯಾವಾಗ ಒಬ್ಬ ಡೈರೆಕ್ಟರ್ಗೆ ವಿಡಿಯೋ ಎಡಿಟಿಂಗ್ ಕೂಡ ಬರುತ್ತೋ ಆವಾಗ ಆತ ಎಕ್ಸಲೆಂಟ್ ಫಿಲ್ಮ್ ಮೇಕರ್ ಆಗ್ತಾನೆ. ಸೊ ಹೀಗಾಗಿಯೇ ರಾಜ್ಕುಮಾರ್ ಹಿರಾನಿ ಅವರ ಎಲ್ಲ ಮೂವಿಗಳು ಕೂಡ ಸೂಪರ್ ಹಿಟ್ ಆಗ್ತವೆ. ಯಾಕಂದರೆ ಡೈರೆಕ್ಟರ್ನ ತಲೆಯಲ್ಲಿ ಏನು ಓಡ್ತಾ ಇದೆ ಅನ್ನೋದನ್ನು ಅವ್ರು ಈಸಿಯಾಗಿ ಎಕ್ಸಿಕ್ಯೂಟ್ ಮಾಡ್ತಾರೆ. ಎಡಿಟಿಂಗ್ ಕತ್ರಿ ಇದೆಲ್ಲ ಅವ್ರ ಕೈಯಲ್ಲೇ ಇರುತ್ತೆ. ಸೊ ಅವರು ಜಾಸ್ತಿ ಕ್ರಿಯೇಟಿವ್ ಆಗಿ ಇಂಟ್ರೆಸ್ಟಿಂಗ್ ಆಗಿ ಮೂವಿಗಳನ್ನು ಮಾಡ್ಬೋದು. ಸೊ ಈಗ ಮತ್ತೊಬ್ರು ಇದ್ದಾರೆ, ಸಂಜಯ್ ಲೀಲಾ ಬನ್ಸಾಲಿ. ಗೊತ್ತಲ್ಲ, ಸಂಜಯ್ ಲೀಲಾ ಬನ್ಸಾಲಿ ಅವರು ಕೂಡ ದೇವದಾಸ್ ಅಂತ ಹಿಟ್ ಮೂವಿಗಳನ್ನು ಕೊಟ್ಟಿದ್ರು. ಅವಾಗ ರೊಮ್ಯಾಂಟಿಕ್ ಲವ್ ಸ್ಟೋರಿಗಳನ್ನು. ರೀಸೆಂಟ್ ಆಗಿ ಪದ್ಮಾವತವನ್ನು ಕೊಟ್ಟರು, ಬಾಜಿರಾವ್ ಮಸ್ತಾನಿಯನ್ನು ಕೊಟ್ಟರು. ಸೊ ಅವರು ಕೂಡ ಏನಾಗಿದ್ದಾರೆ, ಒಬ್ಬರು ಫಿಲಮ್ ಡೈರೆಕ್ಟರ್ ಆಗಿದ್ದಾರೆ, ಜೊತೆಗೆ ವಿಡಿಯೋ ಎಡಿಟರ್ ಆಗಿದ್ದಾರೆ, ಮತ್ತೆ ಮ್ಯೂಸಿಕ್ ಕಂಪೋಸರ್ ಕೂಡ ಆಗಿದ್ದಾರೆ. ಈ ರೀತಿ ನೀವು ಕೂಡ ನೋಡಬೇಕು, ನೀವು ಯಾವ 2 ರೇರ್ ಸ್ಕಿಲ್ಗಳನ್ನು, 2-3 ಡಿಫ್ರೆಂಟ್ ಆಗಿರೋ ಸ್ಕಿಲ್ಗಳನ್ನು ಮಾಡಿಬಿಟ್ಟು ಒಂದು ಕಾಂಪಿಟೇಟಿವ್ ಎಡ್ಜನ್ನು ಬಿಲ್ಡ್ ಮಾಡ್ಬೋದು ಅಂತೇಳಿ. ಸೊ ಈ ರೀತಿ ನೀವು ಬಿಲ್ಡ್ ಮಾಡಬೇಕು. ಅದಾದ ನಂತರ ನೀವು ಇಷ್ಟೆಲ್ಲ ಕ್ವಾಲಿಫಿಕೇಶನ್ ಇಟ್ಕೊಂಡು ಬೇರೆಯವರಿಗಾಗಿ ಕೆಲಸ ಮಾಡಬಾರ್ದು. ನೀವು ಬೇರೆಯವರಿಗಾಗಿ ಕೆಲಸ ಮಾಡ್ತಾ ಇದ್ದೀರಪ್ಪ ಅಂತಂದರೆ ಮತ್ತೆ ನೀವು 99% ಕ್ಲಬ್ಬಲ್ಲೇ ಉಳಿತೀರಾ, ಬೇರೆಯವರ ಕೈ ಕೆಳಗಡೆ ಉಳಿತೀರಾ, ನೀವು ಮುಂದೆ ಹೋಗಲ್ಲ. ಸೊ ಆವಾಗ ನೀವೇನು ಮಾಡಬೇಕಪ್ಪ ಅಂತಂದರೆ ವರ್ಕ್ ಫಾರ್ ಯುವರ್ ಸೆಲ್ಫ್. ನೀವು ನಿಮಗಾಗಿ ಕೆಲಸ ಮಾಡೋಕ್ಕೆ ಶುರು ಮಾಡಬೇಕು. ಅಂತಂದರೆ ನಿಮ್ಮದೇ ಆದ ಸ್ಟಾರ್ಟಪ್ಗಳನ್ನು, ಕಂಪನಿಗಳನ್ನು, ಬಿಸ್ನೆಸ್ಸನ್ನು, ಫರ್ಮ್ಸ್ಗಳನ್ನು, ಪ್ರೊಡಕ್ಷನ್ ಹೌಸ್ಗಳನ್ನು ಶುರು ಮಾಡಬೇಕು. ಸೊ ಯಾವಾಗ ನೀವು ಈ ರೀತಿ ಡಿಸಿಪ್ಲಿನ್ನೊಂದಿಗೆ ನಿಮ್ಮ ಸಮಯಕ್ಕೆ ಬೆಲೆಯನ್ನು ಕೊಡ್ತಾ ಸ್ಟ್ರಾಟರ್ಜಿಗಳೊಂದಿಗೆ ವರ್ಕ್ ಮಾಡ್ತಿರಲ್ಲ, ಆವಾಗ ನೀವು ಆಟೋಮೆಟಿಕ್ ಆಗಿ ಈ ಜಗತ್ತಿನಲ್ಲಿರುವ 99% ಜನರಿಗಿಂತ ಒಂದು ಹೆಜ್ಜೆ ಮುಂದೆ ಇರ್ತೀರಾ, ಬೇಗನೆ ಸಕ್ಸಸ್ಫುಲ್ ಆಗ್ತೀರಾ, ಮತ್ತು ಫುಲ್ಲಿ ಫೇಮಸ್ ಆಗ್ತೀರಾ. ಸೊ ನಾನು ಈ ಸ್ಟ್ರಾಟರ್ಜಿಯನ್ನು ದ ಗ್ರೇಟ್ ಇಲಾನ್ ಮಸ್ಕ್ ಅವರ ಇಂಟರ್ವ್ಯೂಗಳನ್ನು ನೋಡಿ ಅರ್ಥ ಮಾಡ್ಕೊಂಡಿರುವೆ, ಮತ್ತು ಕಲಿತಿರುವೆ. ಇರೋದನ್ನು ಇದ್ದಂಗೆ ಹೇಳ್ತಾ ಇರುವೆ. ಮತ್ತು ನಾನು ನನ್ನ ಸ್ಟಾರ್ಟಪ್ಪನ್ನು ಗ್ರೋ ಮಾಡುವುದಕ್ಕಾಗಿ ಇದೇ ಒಂದು ಸ್ಟ್ರಾಟರ್ಜಿಯನ್ನು ಈಗ ಫಾಲೋ ಮಾಡ್ತಾ ಇದ್ದೀನಿ. ಸೊ ಇದೇ ಒಂದು ಸ್ಟ್ರಾಟರ್ಜಿಯನ್ನು ಯೂಸ್ ಮಾಡ್ಕೊಂಡ್ಬಿಟ್ಟೆ ನಾನು ನಮ್ಮ ಫಿಲ್ಮ್ ಎಡಿಟೆಕ್ ಸ್ಟಾರ್ಟಪ್ಗೆ ಅಪೋಸಿಟ್ ಆಗಿ 430 ಕೋಟಿ ಫಂಡಿಂಗ್ ಇರುವ ಒಂದು ದೊಡ್ಡ ಸ್ಟಾರ್ಟಪ್ಪೇ ಇತ್ತು. ಸೊ ಅದು ಈಗ ಲಾಸ್ ಮೇಕಿಂಗ್ ಹೋಗಿ ಮುಚ್ಕೊಂಡು ಹೋಗ್ಬಿಟ್ಟಿದೆ. ಸೊ ನಾವೇನೂ ಮಾಡಿಲ್ಲ, ಜಸ್ಟ್ ನಾವು ನಮ್ಮ ಕೆಲಸವನ್ನು ಕರೆಕ್ಟಾಗಿ ಮಾಡ್ತಾ ಮುಂದೆ ಸಾಕ್ತಾ ಇದ್ದೀವಿ. ಸೊ 400-500 ಕೋಟಿ ಫಂಡಿಂಗ್ ಇರುವ ಸ್ಟಾರ್ಟಪ್ ಕೂಡ ಮುಚ್ಕೊಂಡು ಹೋಯಿತು. ಯಾಕಪ್ಪ ಅಂತಂದರೆ ಅವರಲ್ಲಿ ಹಾನೆಸ್ಟಿ ಇರಲಿಲ್ಲ, ಡಿಸಿಪ್ಲಿನ್ ಇರಲಿಲ್ಲ, ಸ್ಕಿಲ್ಸ್ಗಳಿರಲಿಲ್ಲ, ಏನೂ ಇರಲಿಲ್ಲ, ಬರೀ ದುಡ್ಡು ಅಷ್ಟೇ ಇತ್ತು. ಬಟ್ ನಮ್ಮ ಹತ್ರ ಬ್ರೈನ್ ಪವರ್ ಇತ್ತಲ್ಲ, ಕೆಲಸ ಮಾಡೋ ಸಾಮರ್ಥ್ಯ ಇತ್ತಲ್ಲ. ಸೊ ನೀವು ಕೂಡ ಇದೇ ರೀತಿ ಮಾಡಿದರೆ ನೀವು ಕೂಡ ಮಾರ್ಕೆಟ್ನಲ್ಲಿ ಸರ್ವೈವ್ ಆಗೇ ಆಗ್ತೀರಾ, ಒಂದಲ್ಲ ಒಂದಿನ ಸಕ್ಸಸ್ಫುಲ್ ಆಗೇ ಆಗ್ತೀರಾ. ಟ್ರೈ ಇಟ್. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.